ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಒಂದು ಸ್ವಲ್ಪ ಚೆನ್ನೈಗೆ ಹೋಗೋದಿದೆ. ಸೊ ಹಾಗಾಗಿ ಫ್ರೆಂಚ್ ಫ್ರೈಸ್ ಮಾಡಿಕೊಂಡು ಅಂದರೆ ಮಾಡಿ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ. ಅಂದರೆ ಈ ಆಲೂಗಡ್ಡೆ ಇರುತ್ತಲ್ಲ, ಅದನ್ನ ಇಷ್ಟು ಉದ್ದಕ್ಕೆ ಕಟ್ ಮಾಡಿ ಫ್ರೈ ಮಾಡ್ಕೋಬೇಕು. ಅಷ್ಟೊಂದು ಕ್ಲೀನಾಗಿ ನಾನು ರೆಸಿಪಿನ ಶೇರ್ ಮಾಡಿಲ್ಲ. ಇದು ಕಾರ್ನ್ಫ್ಲವರ್, ಅದಕ್ಕೆ ಒಂದೆರಡು ಸ್ಪೂನ್ ಅಥವಾ 3 ಸ್ಪೂನ್ ಹಾಕ್ಕೊಂಡು ನಿಮಗೆ ಮಸಾಲೆ ಏನು ಬೇಕಿರುತ್ತೋ ಸೊ ಅದನ್ನ ಹಾಕ್ಕೊಂಡು ನೀವು ಅದನ್ನ ಜಾಸ್ತಿ ಹೊತ್ತಿಟ್ಟರೆ ಈ ಆಲೂಗಡ್ಡೆಯಲ್ಲಿರೋವಂಥ ನೀರಿನ ಅಂಶ ಇರುತ್ತಲ್ಲ, ಸೊ ಅದು ಬಿಟ್ಕೊಂಡ್ಬಿಡುತ್ತೆ. ಇವಾಗ ನೀರು ಒಂಚೂರು ಮುಟ್ಟಿಸ್ಬಾರ್ದು, ನೀವು ಹಾಗೆ ಕಲಿಸ್ಬಿಟ್ಟು ಹಾಗೆ ನೀರಲ್ಲಿ ಇದು ಎಣ್ಣೆಲಿ ಬಿಡಬೇಕು. ನೋಡಿ, ಇವಾಗಲೇ ಪಟ್ಟನ ಬಿಟ್ಕೊಂಡು ಬಿಡಬೇಕು. ಒಂಚೂರು ನೀರು ಮುಟ್ಟಿಸ್ಬೇಡಿ, ಅಂದರೆ ಚೆನ್ನಾಗಿ ಬರುತ್ತೆ. ಡೀಪ್ ಫ್ರೈ ಮಾಡಬೇಕು, ಫುಲ್ ಅದು ಕ್ರಿಸ್ಪಿ ಆಗಿರಬೇಕು. ಸೊ ಅಲ್ಲಿವರೆಗೂ ಅದನ್ನ ಫ್ರೈ ಮಾಡಿಕೊಂಡು ತಕ್ಕೊಂಡು ಮೇಲೆ ಒಂಚೂರು ಉಪ್ಪು ಖಾರ ಉದುರಿಸ್ಬಿಟ್ರೆ ಆಯಿತು, ಫ್ರೆಂಚ್ ಫ್ರೈಸ್ ರೆಡಿ ಆಗುತ್ತೆ. ಸೊ ರೆಡಿ ಆಗಿಬಿಟ್ಟು ನಾವು ಹೊರಟಿದ್ದೀವಿ ಚೆನ್ನೈಗೆ. ಸೊ ಇವತ್ತು ಒಂಚೂರು ಚೆನ್ನೈಯಲ್ಲಿ ಕೆಲಸ ಇತ್ತು, ಸೊ ಹಾಗಾಗಿ ಚೆನ್ನೈಗೆ ಹೊರಟಿದ್ವಿ. ಏನೋ ಪರ್ಸ್ನಲ್ ಕೆಲಸ. ಸೊ ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಹೇಳ್ತೀನಿ ಅದನ್ನ. ಹೊರಟು ಇನ್ನು ಏನು ಮಾರ್ನಿಂಗಲ್ಲಿ ಕೆಲಸ ಮುಗಿಸ್ಕೊಂಡು ನೈಟ್ ಹತ್ತೋದಿತ್ತು. ಅಷ್ಟೊಂದು ಲೆಂತಿ ಇಲ್ಲ ಇದು ವಿಡಿಯೋ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹ್ಯಾಂಡ್ ಇಲ್ಲಿ ಟ್ರೈನ್ ನೋಡ್ತಾ ಕೂತ್ಕೊಂಡಿದ್ವಿ, ಬಂತು, ಹತ್ಕೊಂಡು ಹೊರಟಿದ್ದೀವಿ. ಯಾಕೆ ಸಡನ್ನಾಗಿ ಅಂತ ಅನ್ಬೋದು, ಬಟ್ ನಮಗೆ ಒಂಚೂರು ಕೆಲಸ ಇತ್ತು, ಸಡನ್ನಾಗೆ ಪ್ಲ್ಯಾನ್ ಆಯ್ತದು. ಸೊ ಹಂಗೆ ಹೋಗಿ ಇದು ಮಾಡ್ಕೊಳೋಣ ಅಂದರೆ ಕೆಲಸ ಮುಗಿಸ್ಕೊಂಡು ಬಂದುಬಿಡೋಣ ಅಂತ. ಇದು ಚೆನ್ನೈ ರೈಲ್ವೆ ಸ್ಟೇಷನ್. ಸೊ ಅದಾದಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸು ಆಗ್ತಾಯಿತ್ತು, ನಾಷ್ಟ ಮಾಡೋಣ ಅಂತ ಹೊರಟ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ನಾಷ್ಟ ಮಾಡ್ಕೊಂಡು ಬರೋಣ ಅಂತ. ಸೊ ಇಲ್ಲಿ ನಾಷ್ಟ ಮಾಡ್ತಿದ್ದೀವಿ. ನಾವಿಬ್ಬರು ಪೂರಿ ತೊಗೊಂಡ್ವಿ. ನನ್ನ ಮಗಳಿಗೆ ಒಂಚೂರು ಇಡ್ಲಿ ವಡೆ ಕೊಡಿಸಿದ್ವಿ. ಅವಳೇ ತಿಂತಾಳೆ, ಮೋಸ್ಟ್ ಆಫ್ ದ ಟೈಮ್ ಅವಳೇ ತಿಂತಾಳೆ, ಅವಳಿಗೆ ತಿನ್ನಕ್ಕೆ ಬಿಡ್ತೀನಿ. ಸೊ ಇಲ್ಲಿ ಮೆಟ್ರೋಗೆ ಹೋಗ್ಬೇಕು ಎಷ್ಟೊತ್ತಿದ್ರೂ, ಯಾಕಂದರೆ ಅಷ್ಟೊಂದು ಬಸ್ ಫೆಸಿಲಿಟೀಸ್ ಇಲ್ಲ ಅನಿಸುತ್ತೆ ಅಲ್ಲಿ, ಯಾಕಂದರೆ ನಾವು ಫಸ್ಟ್ ಟೈಮ್ ಹೋಗಿರೋದು. ಹಾಗಾಗಿ ಮೆಟ್ರೋಗೆ ಹೋಗೋಣ ಅಂತ ನಾವು ಮೆಟ್ರೋನೇ ಪ್ರಿಫರ್ ಮಾಡಿದ್ವಿ. ಅಲ್ಲಿಂದ ಒಂಚೂರು ಹತ್ತಿರ ಆಗಂಗೆ ಅಂತ ಅಂದರೆ ಆಟೋ. ಸೊ ಆಟೋಕ್ಕೂ ಹೋಗ್ಬೋದು. ನಾವು ಈ ಮೆಟ್ರೋ ಹೋಗಿ ಸಿಕ್ಕಾಬಟ್ಟೆ ಒಂದು ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಮೆಟ್ರೋ ಆ್ಯಂಡ್ ಆಟೋದಲ್ಲೇ ಹೋಗಿದ್ದೀವಿ. ಸೊ ಇಲ್ಲಿ ಆಟೋ ಕೊಟ್ಟಿದ್ದೀವಿ. ಹೊರಟು ಕೆಲಸ ಮುಗಿಸ್ಕೊಂಡು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರಬೇಕು. ಅಷ್ಟೊಂದು ಕ್ಲಿಪ್ಪಿಂಗ್ಸ್ ನಾನು ಎಲ್ಲೂ ತೊಗೊಂಡಿಲ್ಲ, ಬಿಕಾಸ್ ಇಲ್ಲಿ ಒಂಚೂರು ಈ ಏರಿಯಾದಲ್ಲಿ ಒಂಚೂರು ಕೆಲಸ ಇತ್ತು. ಸೊ ಹಾಗಾಗಿ ಹೊರಟು ಮತ್ತೆ ವಾಪಸ್ ಇನ್ನೇನು ಮಾಡೋದು, ನೈಟ್ ಇತ್ತಲ್ವ ನಮ್ಮದು ಟ್ರೈನು. ಸೊ ಹಂಗಾಗಿ ನಾವು ಬೀಚ್ ನೋಡ್ಕೊಂಬರೋಣ. ಇಲ್ಲಿ ಬೀಚು ಹಾಗೆ ಈ ದೇವಸ್ಥಾನಗಳು ಸಿಕ್ಕಾಬಟ್ಟೆ ಫೇಮಸ್ಸು. ಇನ್ನು ಸಿಕ್ಕಾಬಟ್ಟೆ ಏನದು ಬೀಚಸ್ ಇದ್ವು. ನಾವು ಒಂದೇ ನೋಡಿದ್ದು ಬೀಚು, ಅದು ಫುಲ್ ಕ್ರೌಡ್ ಇತ್ತು ಬೀಚು. ಯಾಕೋ ಏನೋ ಆಗಸ್ಟ್ 15 ನಂತರ ಏನೋ ಇರ್ಬೋದು, ವೀಕೆಂಡ್ ಇರೋದ್ರಿಂತ ಎಲ್ಲ ಬೀಚ್ ಆಗಲಿ ಅಥವಾ ಹೋಟೆಲ್ಸ್ ಆಗಲಿ ಎಲ್ಲನೂ ರಶ್ ಇತ್ತು. ಅಲ್ಲಿಂದ ಆಟೋ ಮಾಡಿಕೊಂಡು ನೆಕ್ಸ್ಟ್ ನಾವು ಮತ್ತೆ ಮೆಟ್ರೋ ಸ್ಟೇಷನಿಗೆ ಬಂದು ಮೆಟ್ರೋಗೆ ಟಿಕೆಟ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಎಷ್ಟು ಬಿಸಿಲು ಶೆಕೆ ಅಂದರೆ ಈ ಗೋವಾದಲ್ಲಿರುತ್ತಲ್ಲ ಸೇಮ್ ಅದೇ ರೀತಿ. ಈ ಬೀಚ್ಗಳಿದ್ದಲ್ಲೆಲ್ಲ ಆಲ್ಮೋಸ್ಟ್ ಶೆಕೆ. ಯಪ್ಪ ನಂಗಂದ್ರೂ ತಡ್ಕೊಳಕ್ಕಾಗಲಿಲ್ಲ, ಅಷ್ಟೊಂದು ಬಿಸಿಲು. ಸೊ ಹಂಗಾಗಿ ಅಲ್ಲೇ ಎಲ್ಲ ಮುಗಿಸ್ಕೊಂಡು ಬೀಚಿಗೆ ಹೊರಟ್ವಿ. ಎಷ್ಟು ಬಿಸಿಲು ಅಂದರೆ ಯಪ್ಪ, ನನಗೆ ಯಾಕಾದರೂ ಬೀಚಿಗೆ ಹೋದ್ವು ಅಂತ ಅನ್ನಿಸ್ಬಿಡ್ತು. ಅದಾದಮೇಲೆ ಬೀಚಲ್ಲಿ ಒಂದು ಸ್ವಲ್ಪ ಆಟಾಡಿದ್ವಿ ಅಷ್ಟೇ. ಎಷ್ಟು ಕ್ರೌಡ್ ಇತ್ತು ಅಂದರೆ ಯಪ್ಪ. ಸೊ ಅದಾದಮೇಲೆ ಇಲ್ಲಿ ಊಟಕ್ಕೆ ಬಂದ್ವಿ.
ಸೊ ನಾನು ಫ್ರೈಡ್ ರೈಸ್ ತೊಗೊಂಡಿದ್ದೆ, ಅವರು ಕರ್ಡ್ ರೈಸ್ ತೊಗೊಂಡಿದ್ರು. ಚೆನ್ನಾಗಿತ್ತು ಊಟ ಮಾತ್ರ. ಪ್ಯೂರ್ ವೆಜ್ಜಿಗೆ ಹೋಗಿದ್ವಿ. ಸಿಕ್ಕಾಪಟ್ಟೆ ತಲೆ ನೋಯ್ತಾಯಿತ್ತು. ಒಂದು ಸ್ವಲ್ಪ ಟೀ ಕುಡ್ಕೊಂಡು ಮತ್ತೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಈ ಬೀಚ್ ಹತ್ರ ಹಿಂದ್ಗಡೆ ಮಾರ್ಕೆಟ್ ಇದೆ ಆಯಿತಾ. ಸೊ ಅಲ್ಲಿ ಹೋಗೋಣ ಅಂತ ಹೊರಟ್ವಿ. ಅಲ್ಲೂ ಏನು ಒಂಥರ ಈ ನಮ್ಮ ರಾಮನಗರ ಜಾತ್ರೆ ಇದ್ದಂಗಿತ್ತು. ಅಷ್ಟೊಂದು ಕ್ರೌಡ್ ಇತ್ತು ಅಲ್ಲಿ ಒಳಗಡೆನೂ. ಅಷ್ಟೊಂದು ನನಗೇನು ಇಷ್ಟ ಆಗಲಿಲ್ಲ. ಈ ಕಪ್ಪೆ ಚಿಪ್ಪಿನ ಥರ ಕನ್ನಡಿಗಳು ಮಾಡಿರ್ತಾರೆ ಮಿರರ್ಗಳು, ಅದೇ ಒಂದು ಸ್ವಲ್ಪ ಫೇಮಸ್ ಇಷ್ಟ ಆಯಿತು. ಬಟ್ ಜಾಸ್ತಿ ರೇಟ್ ಹೇಳಿದ್ರು, ನಂಗೆ ಅಷ್ಟೊಂದು ತೊಗೊಳಕ್ಕೆ ಇಷ್ಟ ಆಗಲಿಲ್ಲ. ಸೊ ಇಲ್ಲೊಂದು ಸ್ವಲ್ಪ ಮಾರ್ಕೆಟಿಗೆ ಅಡ್ಡಾಡಿಕೊಂಡು ಹಾಗೆ ನೋಡ್ತಾ ಹೊರಟಿದ್ವಿ. ಒಂದು ಜೊತೆ ಬಳೆ ತೊಗೊಂಡೆ. ಎಲ್ಲೋದ್ರೂ ಈ ಬಳೆಗಳು ಬಿಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಬಳೆ ತೊಗೊಂಡು ಒಂದು ಸ್ವಲ್ಪ ಹಂಗೆ ನೋಡ್ಕೊಳೋಣ ಅಂತ ಹೊರಟಿದ್ವಿ. ಇನ್ನೇನು ಸಿಕ್ಕಾಬಟ್ಟೆ ಅಲ್ಲಂದ್ರಲ್ಲೇ ಜನಗಳು ಅಲ್ಲಂದ್ರಲ್ಲೇ ಹೋಗಿತಿರ್ತಾರೆ. ಅಷ್ಟೊಂದು ನಂಗೆ ಯಾಕೋ ಇಷ್ಟನೇ ಆಗಲಿಲ್ಲ. ಮತ್ತೆ ಬೀಚ್ ಹತ್ರ ಬಂದು ಫೋಟೋಸ್ ತಕ್ಕೋಬೇಕು ಅಂತ ಬಂದು ಅಲ್ಲೂ ಕ್ರೌಡ್ ಇತ್ತು. ಚೆನ್ನಾಗಿ ಫೋಟೋಸ್ ಬರಲಿಲ್ಲ. ಆಮೇಲೆ ಈವ್ನಿಂಗ್ ಆದಾಗೆ ಬಿಡಲಿಲ್ಲ ಯಾರನ್ನೂ, ಅಷ್ಟು ಅಲೆಗಳು ಜಾಸ್ತಿ ಇತ್ತು. ಅದಾದಮೇಲೆ ಫೋಟೋಸ್ ತಕ್ಕೊಂಡು ಮತ್ತೆ ಹೊರಡೋಣ ಅಂತ ಹೊರಟ್ವಿ. ಇಲ್ಲಿ ಬೂಟ್ ಏನಲ್ಲ ಏನೂ ಅನ್ನಲ್ಲ, ಶೂಸ್ ಒಳಗಡೆ ಎಲ್ಲ ಮರಳು ಹೋಗಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಕಾಲು ಬೇರೆ ನೋವಾಗಿಬಿಡ್ತು ನಂದು. ಇದಾಗಿತ್ತು ಇವತ್ತಿನ ಚೆನ್ನೈ ಬೀಚ್ ವ್ಲಾಗ್. ಎಷ್ಟೊಂದು ಕ್ಯಾಪ್ಚರ್ ತೊಗೊಳಕ್ಕಾಗಲಿಲ್ಲ. ಅದಾದಮೇಲೆ ಕ್ಯಾಬ್ನ ಬುಕ್ ಮಾಡಿಕೊಂಡು ವಾಪಸ್ ನಾವು ನಮ್ಮ ಊರಿಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಅಪ್ಕಮಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.